ಅಲ್ಲಿ ಒಂದು ಬಾಗ್ಬೇಟ್ ಹಾಲ್ ನಲ್ಲಿ, ಸುವರ್ಣಸೌಧದ ಬಾಗ್ಬೇಟ್ ಹಾಲ್ ನಲ್ಲಿ ಒಂದು ಲಂಚ್ ಅನ್ನ ಏರ್ಪಾಡು ಮಾಡಿದ್ದಾರೆ. ಅಲ್ಲಿ ಲಂಚ್ ಅನ್ನ ಮುಗಿಸ್ಕೊಂಡು ನೇರವಾಗಿ ಸಾರ್ವಜನಿಕ ಸಭೆಗೆ ಹೋಗೋದು. ಬಹುಶಃ ಸಾರ್ವಜನಿಕ ಸಭೆ 1 ಗಂಟೆಗೆ ಪ್ರಾರಂಭ ಆಗ್ತದೆ, 3 ಗಂಟೆಗೆ ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. 12 ಆಗಲ್ಲಪ್ಪ, 12 ಆಗಲ್ಲ, 1 ಗಂಟೆಗೆ ಪ್ರಾರಂಭ ಸಾರ್ವಜನಿಕ ಸಭೆ. ಮಾಡ್ಲಿ, ಮಾತಾಡೋರು ಪ್ರಾರಂಭ ಮಾಡಿ ಮಾತಾಡೋರು ಇದ್ರೆ ಮಾತಾಡ್ಲಿ, ಲಂಚ್ ಮಾಡ್ಕೊಂಡು ನಾವು ಯಾಕಂದ್ರೆ ಲಂಚ್ ಅರೇಂಜ್ ಮಾಡೋದು ನಾನು. ಲಂಚ್ ಮಾಡಿ ಹೊರಟೋಗ್ಬಿಟ್ರಿ 12 ಗಂಟೆಗೆ ಏನಂತ ಕರೀತಾರೆ, ಲಂಚು ಕಾಂಗ್ರೆಸ್ ಪಕ್ಷದ ಇಲ್ಲಿ ಮಾತ್ರ ಎಲ್ಲ ಪಕ್ಷದವರು ಅಟೆಂಡ್ ಆಗ್ತಾರೆ. ಅಲ್ಲಿ ಮಾತ್ರ ಓನ್ಲಿ ಕಾಂಗ್ರೆಸ್ಸಿಗರ ಸಭೆ. ಯಾಕಂತಂದ್ರೆ ಬೇರೆಯವರು ಯಾರು ಕೂಡ ಅಲ್ಲಿ ಬಂದ್ರು ಸೇರಿಸಲ್ಲ. ಸಾರ್ವಜನಿಕರು ಬರ್ಬೋದು, ಬಿಜೆಪಿ ಅಂತ ಗುರುತಿಸ್ಕೊಂಡಿರೋರು ಬರಕ್ಕಾಗಲ್ಲ, ಜೆಡಿಎಸ್ ಅಂತ ಗುರುತಿಸ್ಕೊಂಡಿರೋರು ಬರಕ್ಕಾಗಲ್ಲ, ಆದ್ರೆ ಸಾರ್ವಜನಿಕರು ಬರ್ಬೋದು. ಸೊ ಅದು ಒಂದು ಐತಿಹಾಸಿಕ ಸಭೆ ಆಗಬೇಕು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇವತ್ತು ಕರೆದಿರ್ತಕ್ಕಂಥದ್ದು ಅಧ್ಯಕ್ಷರು ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಬಂದಿರ್ತಕ್ಕಂಥದ್ದು, ಬೇರೆ ಎಐಸಿಸಿ ಕಾರ್ಯದರ್ಶಿಗಳೆಲ್ಲ ಬಂದಿರ್ತಕ್ಕಂಥದ್ದು, ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿ ಹೇಳಲಿಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗರು ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅಲ್ವಾ? ಬೇರೆಯವರೆಲ್ಲ ಮಾಡಿದ್ರ? ಬೇರೆಯವರು ಯಾರು ಮಾಡಿರ್ಲಿಲ್ಲ. ಅಫ್ಕೋರ್ಸ್ ಬೇರೆಯವರು RSS ನವರು ಯಾರು ಮಾಡಿರ್ಲಿಲ್ಲ. ಅವತ್ತಿದ್ದಂತ RSS ಕಮ್ಯುನಿಸ್ಟ್ನವರು ಮಾಡಿರ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದ್ರು. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನ ಬಯಸ್ತಕ್ಕಂಥ, ಬಿಜೆಪಿಯವರು ಯಥಾಸ್ಥಿತಿಯನ್ನ ಬಯಸ್ತಕ್ಕಂಥವ್ರು. JDS-ನವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅವರು ಈಗಿರ್ತಕ್ಕಂಥ JDS-ನವ್ರು ಇದಾರಲ್ಲ, ಅವರು ಯಾರ ಜೊತೆ ಬೇಕಾದ್ರೂ ಕೂಡ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಏನಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಎಷ್ಟೇ ಹೇಳಿದ್ರು ಕೂಡ, ಅವ್ರ ಪಕ್ಷ ಜಾತ್ಯತೀತ ಅಂತ ಹಾಕೊಂಡಿದ್ರು ಕೂಡ ಅದು ಜಾತ್ಯತೀತ ಅಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ,
ಆ ಜಾತ್ಯತೀತ ಪದನ ಅವಮಾನ ಮಾಡ್ತಾ ಇದ್ದೀರಿ, ತಗೊಳಾಕ್ಬಿಡ್ರಯ್ಯ ಅಂತ ಕೇಳೋದಿಲ್ಲ ಅವರು. ಅದೇನೇ ಆಗ್ಲಿ, ಭಾರತೀಯ ಜನತಾದಳ ಜಾತ್ಯತೀತ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ, ಆಗಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಮತ್ತೆ ಈಗಾಗಲೇ ಸುರ್ಜಿವಾಲ ಅವರು ಹೇಳಿದ್ರು, RSS ನವರು ಹೇಗೆ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ರು, ಮಹಾತ್ಮ ಗಾಂಧೀಜಿಯನ್ನ ಹೇಗೆ ಕೊಂದಾಕಿದ್ರು, ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಬಿಜೆಪಿ ಅವರ ಜೊತೆ ಸೇರ್ಕೊಂಡಿದ್ರು, ಇದನ್ನೆಲ್ಲ ಪ್ರಸ್ತಾಪ ಮಾಡಿದರೆ ನಾನು ಮತ್ತೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ.